ಇನ್ನು ಇರಾನ್ ಬೀದಿಗಳಲ್ಲಿ ಹಿಜಾಬ್ ಇಲ್ಲದೆ ಕುಳಿತಿದ್ದಾರೆ ಯುವತಿಯರು. ಖಮೇನಿ ಹತ್ಯೆ ಮಾಡಲಾಗಿದೆ. ಇರಾನ್ನಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ. ಇರಾನ್ ಪ್ರತಿಭಟನಾಕಾರರಿಂದ ಡಾನ್ಸ್ ಮಾಡಲಾಗ್ತಾ ಇದೆ. ಇರಾನ್ ಬೀದಿಗಳಲ್ಲಿ ಹಿಜಾಬ್ ಇಲ್ಲದೆ ಕುಳಿತಿದ್ದಾರೆ ಯುವತಿಯರು. ಖಮೇನಿ ಹತ್ಯೆ ಮಾಡಿದ್ರಿಂದಾಗಿ ಇರಾನ್ ಸಂಭ್ರಮಿಸ್ತಾ ಇದೆ. ಪ್ರತಿನಿತ್ಯ ಖಮೇನಿ ಕೈಯಲ್ಲಿ ಜನ ಸಾಯ್ತಾ ಇದ್ದ ಸುದ್ದಿ ಕೇಳ್ತಾ ಇದ್ದು, ಆದರೆ ನನ್ನ ಜೀವನದಲ್ಲಿ ಮೊದಲ ಬಾರಿ ಶುಭ ವಾರ್ತೆಯೊಂದಿಗೆ ನಿದ್ದೆಯಿಂದ ಎದ್ದಿದ್ದೇನೆ. ಖಮೇನಿ ಹತ್ಯೆಯಿಂದ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ. ನನಗೆ ಜೋರಾಗಿ ಕೂಗಬೇಕು ಅನ್ನಿಸ್ತಾ ಇದೆ. ನಾನು ಕನಸನ್ನ ಕಾಣ್ತಿದ್ದೀನಾ, ಇದು ನಿಜವಾ ಸುಳ್ಳೋ ಅನ್ನುವಂಥ ಗೊಂದಲ ಇದೆ. ಹೊಸ ಜಗತ್ತಿಗೆ ಸ್ವಾಗತ ಅಂತ ಇರಾನ್ ಬೀದಿಗಳಲ್ಲಿ ಹಿಜಾಬ್ ಇಲ್ಲದೆ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬೀದಿಗಳಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇರಾನ್ ಯುವತಿಯರು. ಬಿಕಾಸ್ ಖಮೇನಿ ಕೈಯಲ್ಲಿ ಎಷ್ಟೋ ಸಾವುಗಳಾಗಿದೆ. ಸಾವಿನ ಸುದ್ದಿಯನ್ನ, ಹತ್ಯೆಯ ಸುದ್ದಿಯನ್ನ, ಕೊಲೆಯ ಸುದ್ದಿಯನ್ನ ಪ್ರತಿನಿತ್ಯ ಕೇಳ್ತಾ ಇದ್ವಿ. ಆದ್ರೆ ಈಗ ನಾವು ಕನಸು ಕಾಣ್ತಿದ್ದೀವಾ, ಇದು ನಿಜಾನ ಸುಳ್ಳ ಅನ್ನುವಂತಹ ಅನುಮಾನ ಆಗ್ತಾ ಇದೆ. ಹೊಸ ಜಗತ್ತಿಗೆ ಸ್ವಾಗತ ಅಂತ ಹೇಳ್ಬಿಟ್ಟು ಇರಾನ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಇರಾನ್ ಯುವತಿಯರ ಡ್ಯಾನ್ಸ್, ಬೀದಿಗಳಲ್ಲೂ ಕೂಡ ಹಿಜಾಬ್ ಇಲ್ಲದೆ ಪ್ರತಿಭಟನಾಕಾರರು ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಟೆಹರಾನ್ ಸೇರಿ ಪ್ರಮುಖ ನಗರಗಳಲ್ಲಿ ಹಬ್ಬದಂತ ವಾತಾವರಣ. ಇಸ್ಲಾಮಿಕ್ ರಿಪಬ್ಲಿಕ್ ಅಂತ್ಯ ಆಯ್ತು ಅಂತ ಹೇಳ್ಬಿಟ್ಟು ಸಂಭ್ರಮಿಸ್ತಾ ಇದ್ದಾರೆ. ಪ್ರತಿನಿತ್ಯ ಖಮೇನಿ ಕೈಯಲ್ಲಿ ಜನ ಸಾಯ್ತಾ ಇದ್ದಂತಹ ಸುದ್ದಿ ಕೇಳ್ತಾ ಇದ್ವಿ. ಈಗ ಆತನೇ ಹತ್ಯೆ ಆಗಿರೋದು ನಮಗೆ ಕನಸೋ ನಿಜವೋ ನಂಬೋದಿಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ನಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಇರಾನ್ ಪ್ರತಿಭಟನಾಕಾರರಿಂದ ಡಾನ್ಸ್ ಮಾಡಲಾಗ್ತಾ ಇದೆ. ಯುವತಿಯರು ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಿಜಾಬ್ ಇಲ್ಲದೆ ಬೀದಿಯಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಅಂತ್ಯ ಆಯಿತು ಅಂತ ಹೇಳ್ಬಿಟ್ಟು ಸಂಭ್ರಮ ಪಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಜನ ಸಾಯ್ತಾ ಇದ್ದಂತಹ ಸುದ್ದಿಯನ್ನ ಕೇಳ್ತಾ ಇದ್ವಿ. ಬಟ್ ಈಗ ಶುಭ ವಾರ್ತೆಯೊಂದಿಗೆ ನಿದ್ದೆಯಿಂದ ಎದ್ದಿದ್ದೀವಿ. ಖಮೇನಿ ಹತ್ಯೆಯಿಂದ ನಮಗೆ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೃತ್ಯವನ್ನ ಮಾಡ್ತಾ ಇದ್ದಾರೆ, ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೋರಾಗಿ ಕೂಗಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಕನಸು ಕಾಣ್ತಿದ್ದೀವಾ ಅಥವಾ ನಿಜಾನ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊಸ ಜಗತ್ತಿಗೆ ಸ್ವಾಗತ. ಇರಾನ್ ಸಾಮಾಜಿಕ ಹೋರಾಟಗಾರ ಮಸೀನ್ ಟ್ವೀಟ್ ಅನ್ನು ಕೂಡ ಮಾಡಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಖಮೇನಿ ಹತ್ಯೆಯಿಂದ ಇರಾನ್ನಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 15 ನಿಮಿಷದಲ್ಲಿ ಖಮೇನಿ ಎಲ್ಲಿದ್ದಾರೆ ಅನ್ನುವಂತಹ ಜಾಗವನ್ನ ಪತ್ತೆ ಹಚ್ಚಿದ ತತ್ಕ್ಷಣ ಹತ್ಯೆ ಮಾಡಿರುವಂಥದ್ದು. ಖಮೇನಿಗೆ ಬೇರೆ ಸುರಕ್ಷಿತ ಜಾಗಕ್ಕೆ ಮೂವ್ ಆಗೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಕಂಪ್ಲೀಟ್ ಆಗಿ ಅವರ ಕುಟುಂಬದ ಸಮೇತ ಉಡೀಸು ಮಾಡಿದ್ದಾರೆ. ಸ್ಯಾಟಲೈಟ್ ಮೂಲಕ ಆತನ ತಂಗಿರುವಂತಹ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಅದಾದ ನಂತರ ಗೊತ್ತಾದ 15 ನಿಮಿಷದಲ್ಲಿ ಬಾಂಬ್ ದಾಳಿಯಾಗಿದೆ, ಹತ್ಯೆ ಆಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಆಗಿರುವಂಥದ್ದು. ಮುಂದಿನ ನಾಯಕ ಯಾರಾಗಬಹುದು ಅಂತ ಈಗ ಆಲ್ರೆಡಿ ಇರಾನ್ನಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲಿ ವೈಮಾನಿಕ ದಾಳಿಯ ನಂತರ ಇದೀಗ ಇರಾನ್ ಸರ್ವೋಚ್ಚ ನಾಯಕ ಆಯಾತುಲ್ಲಾ ಅಲಿ ಖಮೇನಿ ಮೃತಪಟ್ಟಿರುವಂಥದ್ದು.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಒಂದ್ ಕಡೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಯುವತಿಯರು ಬುರ್ಕಾ ಇಲ್ಲದೆ ಹಿಜಾಬ್ ಇಲ್ಲದೆ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳು ಕನಸೋ ನಿಜವೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟ್ರಂಪ್ ಖಮೇನಿ ಅವರನ್ನ ಇತಿಹಾಸದ ಅತ್ಯಂತ ದುಷ್ಟ ಜನರಲ್ಲಿ ಒಬ್ರು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಈ ಹಿಂದೆ 47 ವರ್ಷದಿಂದ ಸಂಚನ್ನು ಕೂಡ ರೂಪಿಸ್ತಾ ಇದ್ರು. ನಮ್ಮ ಗುಪ್ತಚರ ಮತ್ತೆ ಅತ್ಯಾಧುನಿಕ ಟ್ರ್ಯಾಕಿಂಗ್ ವ್ಯವಸ್ಥೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಇದೀಗ ನಿಜವಾಗಿ ಸಾಬೀತುಪಡಿಸಿದ್ದಾರೆ ಟ್ರಂಪ್.